ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರುವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿಯಾಗಿ ನಿಮಗೆ ರಾಹುವಿನ ದೋಷಕ್ಕೆ ಅತ್ಯಂತ ಸರಳ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ. ಕೇವಲ ನೀವು ಈ ಪರಿಹಾರಗಳಿಂದ ಅದ್ಭುತವಾಗಿರ್ತಕ್ಕಂಥ ರಾಹು ದೋಷ ನಿವಾರಣೆ ನೋಡ್ಕೊಳ್ಳಿ. ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ. ಇವತ್ತಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ಸೋಮವಾರ ಪಂಚಮಿ ತಿಥಿ, ಶುಕ್ಲ ಪಕ್ಷ, ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ, ಬಾಳವ ಹಾಗೆ ಕವಳವ ಕರ್ಣ ಇರತಕ್ಕಂಥದ್ದು. ಚಂದ್ರ ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7:54 9:25 ಯಮಗಂಡ ಕಾಲ ಬೆಳಗ್ಗೆ 10:56 ಮಧ್ಯಾಹ್ನ 12:27 ಗುಳಿಕ ಕಾಲ ಮಧ್ಯಾಹ್ನ 1:57 3:28 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಇದು ಸಹಿತವಾಗಿ ಮಧ್ಯಾಹ್ನ 12:54 1:42 ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 8:54 9:42 ಚಂದ್ರ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲ ಇರತಕ್ಕಂಥದ್ದನ್ನು ನೋಡೋಣ. ಮೇಷರಾಶಿಯ ಫಲ. ಮೇಷರಾಶಿಯವರು ಇವತ್ತು ಅಷ್ಟೇ ಖಂಡಿತ ಹಣಕಾಸು ಆರೋಗ್ಯದ ವಿಚಾರವಾಗಿ ಜಾಗರೂಕತೆ, ಅಷ್ಟು ಉತ್ತಮತೆ ಇಲ್ಲ. ಬಟ್ ವಿದೇಶ ಯೋಗ ಎಕ್ಸೆಟ್ರಾ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಬಟ್ ವ್ಯಾಪಾರ ವಹಿವಾಟು ಯಾವುದೇ ಒಂದು ಇದರಲ್ಲೂ ಕೂಡ ನಷ್ಟದ ಭಾವದಲ್ಲಿ ಸೂರ್ಯ ಇದ್ದಾನೆ. ಆರೋಗ್ಯ ಉತ್ತಮತೆ ಇಲ್ಲ. ಈ ಟ್ರೇಡಿಂಗ್ ವಿಚಾರದಲ್ಲಿ ನಷ್ಟವಂತೀರಿ. ಮೇಷರಾಶಿಯವರು ಇವತ್ತು ಸಹಿತವಾಗಿ ಭಾನುವಾರ ಇವತ್ತಿನ ಸಹಿತವಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಗೋಧಿಯ ಪಾಯಸವನ್ನು ಹಂಚಿ, ಅದೆಲ್ಲ ಮಾಡೋಕ್ಕಾಗಲಿಲ್ಲ ಗುರುಗಳೇ ಅಂದರೆ ಅಟ್ಲೀಸ್ಟ್ ಹಸುಗಳಿಗೆ ಚಪಾತಿಯನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸೂರ್ಯನಿಗೆ ಅರ್ಘ್ಯ ಪ್ರದಾನವಾಗಿ ಕೊಡೋದು ಮರಿಬೇಡಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ವೃಷಭ ರಾಶಿ ಸ್ವಲ್ಪ ಮಟ್ಟಿಗೆ ತಂದೆಯ ಆಸ್ತಿಯ ಒಂದು ಲಾಭವನ್ನು ತಗೊಳ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹಾಗೆ ಗೃಹ ನಿರ್ಮಾಣ ಅಥವಾ ಆಸ್ತಿ ಖರೀದಿ ಯೋಗದಂಥ ನಾನಾ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನಸ್ಥಿತಿ ಇರುತ್ತೆ. ಸ್ವಲ್ಪ ಸಾಧ್ಯವಾದರೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಸಾಧ್ಯವಾದಷ್ಟು ಕೂಡ ಈ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಶಿವನ ಮಂತ್ರಗಳನ್ನು ಹೇಳಿ ವಿದ್ಯಾರ್ಥಿ ವರ್ಗದವರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ಹಾಗೆ ಕುಟುಂಬ ಸೌಖ್ಯಗಳು ಸಿಗ್ತಕ್ಕಂಥದ್ದು ವೃಷಭ ರಾಶಿಯವರಿಗಿದೆ. ಒಳ್ಳೆಯದಾಗಲಿ. ಮಿಥುನ ರಾಶಿ. ಖಂಡಿತ ಮಿಥುನ ರಾಶಿಯವರಿಗೆ ತಮ್ಮ ಕೆಲಸದಿಂದ ಲಾಭವನ್ನು ನೋಡ್ತೀರಾ. ಸರ್ಕಾರ ಕೆಲಸಗಳೊಂದಿಗೆ ಉತ್ತಮ ಬಡಂಬಡಿಕೆ ಇರತಕ್ಕಂಥರ್ತದೆ. ಶುಭತ್ವ ತುಂಬ ಜಾಸ್ತಿ ಇದೆ. ಯಾರು ಮಿಥುನ ರಾಶಿಯವ್ರಿಗೆ 10ರ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ, ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ, ಹಣಕಾಸು ವ್ಯವಸ್ಥೆ ಉತ್ತಮವಾಗಿರ್ತಕ್ಕಂಥದ್ದು ಕೂಡ ಇದೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ, ರಾಜಕೀಯವಾಗಿರ್ತಕ್ಕಂಥ ಲಾಭ ಹಾಗೂ ಕೂಡ ತಮ್ಮ ವಿದ್ಯಾರ್ಥಿ ವರ್ಗದವರು ಬಿಸ್ನೆಸ್ದಾರಿಗೂ ಕೂಡ ಶುಭತ್ವ ಇದೆ. ಒಳ್ಳೆಯದಾಗಲಿ. ಕಟಕ ರಾಶಿ. ಸ್ವಲ್ಪ ಪ್ರಯಾಣಗಳು ಇರ್ತಕ್ಕಂಥದ್ದಿರುತ್ತೆ. ಕೆಲವೊಂದು ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ದಿಟ. ಇದನ್ನು ನೋಡ್ಕೋಬೇಕು. ಕೆಲವೊಂದು ವಿಚಾರಗಳು ಇಲ್ಲಿ ಸಣ್ಣ ಪುಟ್ಟ ಕುಟುಂಬದಲ್ಲಿ ಸಮಸ್ಯೆಗಳು ಬಂದು ಅದು ಕೊನೆಗೆ ಸಂಧಾನಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳತಕ್ಕಂಥದ್ದು ಕಟಕ ರಾಶಿಯವರಿಗೆ ಬಾಳಕ. ನೀವು ಕೂಡ ಶಿವನ ಆರಾಧನೆ ಪ್ರಮುಖವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಅಥವಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಓಂ ಗೃಣೀಯಾದಿತ್ಯಾಯ ಸೂರ್ಯಾಯ ಓಂ ಮಂತ್ರದ ಮುಖೇನ ಅರ್ಘ್ಯವನ್ನು ಪ್ರದಾನವಾಗಿ ಕೊಟ್ಟು ಶುಭವಾಗ್ತದೆ. ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ದಿದ್ರೆ ಇವತ್ತು ಕೂಡ ಸ್ವಲ್ಪ ಸಮಸ್ಯೆ ಇರತಕ್ಕಂಥ ದಿನವಾಗ್ತದೆ. ಕೆಲವೊಂದು ನಿಗೂಢ ಕಾರ್ಯದಿಂದ ಅನ್ನೋನ್ ಆಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಹಾಗೆ ಕೆಲವೊಮ್ಮೊಮ್ಮೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಇದೆ. ವ್ಯತಿರಿಕ್ತವಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ಎಚ್ಚರ. ನೀವು ಕೂಡ ತ್ರಯಂಬಕ ಮಂತ್ರವನ್ನು ಜಪವನ್ನು ಮಾಡಿ ದಿನ ಎಲ್ಲಾದರೂ ಹೊರಡೋಕ್ಕಿಂತ ಮೊದಲು 108 ಬಾರಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ
ವರ್ವಾರುಕಮಿವ ಬಂಧನಾತ್ ಮೃತ್ಯೋ ಮೃಕ್ಷಿ ಯಮಾಮೃತಾತ್ ಮಂತ್ರದ ಜಪನಂತರ ತದ ಮುಖ್ಯ ಕಾರ್ಯಗಳಿಗೆ ಹೋಗಿ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಕನ್ಯಾ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮವಾಗಿರ್ತಕ್ಕಂಥರುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಹಾಗೆ ತಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲವಾಗ್ತದೆ. ಆದರೆ 12ರ ಅಧಿಪತಿ ಆಗಿರೋದ್ರಿಂದ ಸೂರ್ಯ, ನೀವು ಕೂಡ ಸ್ವಲ್ಪ ಗೋಧಿ ದಾನವನ್ನು ಮಾಡಿ ಇನ್ನಷ್ಟು ಶುಭದಾಯಕವಾಗ್ತದೆ. ಹಾಗೂ ವಿದ್ಯಾರ್ಥಿ ವ್ಯಾಪಾರಸ್ಥರಿಗೂ ಕೂಡ ಶುಭದ ದಿನ. ಹಾಗೆ ತುಲಾರಾಶಿಯವರಿಗೆ ಖಂಡಿತವಾಗಿ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಾ. ಹಿರಿಯ ಸಹೋದರರಿಂದ ಸ್ವಲ್ಪ ಲಾಭ ಸಿಗುತ್ತೆ. ಜೊತೆಗೆ ಸಾಲ ಮರುಪಾವತಿಯನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ತುಲಾರಾಶಿಯವರಿಗೆ ಶುಭದ ದಿನ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ, ವ್ಯಾಪಾರಸ್ಥರಿಗೆ ಖಂಡಿತ ಶುಭದ ದಿನವಾಗ್ತಕ್ಕಂಥದ್ದಿದೆ. ವೃಶ್ಚಿಕ ರಾಶಿ, ಇದೊಂದು ರಾಜಯೋಗದ ಕಾಲ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದಿರ್ತದೆ. ತಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದಿರುತ್ತೆ. ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ ಉಜ್ವಲವಾಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿ ವರ್ಗದವರಿಗೆ ಆಗಲಿ, ಬಿಸ್ನೆಸ್ದಾರಿಗೆ ಆಗಲಿ ನಾಲೆಡ್ಜನ್ನು ಮಾಡ್ತಕ್ಕಂಥ ಕೆಲಸಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ಧನುರಾಶಿಯವ್ರಿಗೆ ಖಂಡಿತ ಇವ್ರಿಗೊಂದು ಆಸ್ತಿ ಖರೀದಿ ಯೋಗದ, ತಂದೆಯಿಂದ ಸಪೋರ್ಟ್, ತಂದೆಯ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ. ಹೊಸ ವಿದ್ಯಾಸಂಸ್ಥೆ, ಹಾಗೆ ವಿದ್ಯಾರ್ಥಿಗಳು ಕೂಡ ಭಾಳ ಉತ್ತಮವಾಗಿರ್ತಕ್ಕಂಥ ಶುಭ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಕಾಂಬಿನೇಷನ್ ಕೂಡ ಇದೆ. ಖಂಡಿತ ಧನುರಾಶಿಯವ್ರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ. ಹಾಗೆ ಮಕರ ರಾಶಿ, ಕೆಲವೊಂದು ನಿರ್ಧಾರಗಳನ್ನು, ಕೆಲವೊಂದು ನಿಮ್ಮ ದಾಖಲಾತಿಗಳನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಕೇವಲ ತಮ್ಮ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳಿಂದ ಲಾಭವನ್ನು ನೋಡ್ತೀರ. ರಿಯಲ್ ಎಸ್ಟೇಟ್ ಮತ್ತೊಂದರಲ್ಲಿ ಶುಭತ್ವ ಇರ್ತದೆ. ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಕುಂಭರಾಶಿಯ ಫಲ ಹೇಗಿರ್ತಕ್ಕಂಥದ್ದು? ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಾ. ಹಾಗೆ ಕುಟುಂಬದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದಿದೆ. ಕುಂಭರಾಶಿಯವ್ರಿಗೂ ಕೂಡ ಒಳ್ಳೆಯ ದಿನ. ವಿದ್ಯಾರ್ಥಿ ವರ್ಗದವ್ರಿಗೆ ಆಗಿರ್ಬೋದು, ಹಾಗೆ ಬಿಸ್ನೆಸ್ದಾರಿಗಾಗಿರ್ಬೋದು, ಕುಟುಂಬಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥ ದಿನ. ಶುಭವಾಗಲಿ. ಮೀನರಾಶಿಯ ಫಲಾಫಲ. ಮೀನರಾಶಿಯವರಿಗೆ ಸ್ವಲ್ಪ ಕೋಪದಿಂದ ಕೆಲವೊಂದು ಅನರ್ಥ ಆಗುತ್ತೆ, ಬಟ್ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಇನ್ನು ಸರ್ಕಾರಿ ವಿಚಾರಗಳಾಗಿರ್ಬೋದು, ಮತ್ತೊಂದು ವಿಚಾರಗಳಾಗಿರ್ಬೋದು, ತಮ್ಮ ಒಂದು ಆಟಿಟ್ಯೂಡ್ಸಿಂದ ಗೆಲ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ. ಇದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಮುಖ್ಯವಾಗಿ ರಾಹು ಅಷ್ಟಮ 12 ಭಾವದಲ್ಲಿ, ಹಾಗೆ ರಾಹು ಜೊತೆ ಚಂದ್ರ, ರಾಹು ಜೊತೆ ಶುಕ್ರ, ರಾಹು ಜೊತೆ ಕುಜ, ರಾಹು ದೋಷ ಇದೆ ಜಾತಕದಲ್ಲಿ ಎಂದಾಗ ಈ ಸಂದರ್ಭ ನೀವು ಮಾಡ್ತಕ್ಕಂಥದ್ದು ಶನಿವಾರಗಳಂದು ಕೇವಲ ಒಂದು ಕಪ್ಪು ವಸ್ತ್ರದಲ್ಲಿ ತೆಂಗಿನಕಾಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಅರಿತಕ್ಕಂಥ ನೀರಿಗಾದರೂ ಬಿಡಿ, ಅಥವಾ ದೇವಸ್ಥಾನಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ಇದರಿಂದ ರಾಹುವಿನ ದೋಷ ಪರಿಹಾರವಾಗಿ ಶುಭವಾಗ್ತದೆ. ಇದು ಸಂಕಲ್ಪ ಸಹಿತವಾಗಿ ಮಾಡಿ. 100ಕ್ಕೆ 100 ಭಾಗ ನಿಮ್ಮಲ್ಲಿರ್ತಕ್ಕಂಥ ರಾಹು ದೋಷ ಆಗಿಂದಾಗೆ ಮಾಡ್ಕೊತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಶುಭವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.